ಇದು ರಷ್ಯಾ ದೇಶದ ಅತ್ಯಂತ ಸುಂದರವಾದ ಕಥೆ. ರಷ್ಯಾ ದೇಶದಲ್ಲಿ ಒಬ್ಬ ಚಕ್ರವರ್ತಿ ಇದ್ದ, ಮಹಾಶೂರ, ಪ್ರಜೆಗಳ ಬಗ್ಗೆ ಪ್ರೀತಿ, ಮಹಾಜ್ಞಾನಿ ಕೂಡ ಹೌದು. ಅವನು ಹೊಸ ವಿಷಯ ತಿಳ್ಕೊಳ್ಬೇಕು ಅಂತ ಕುತೂಹಲ ಜಾಸ್ತಿ. ಒಂದ್ಸಲ ಏನೋ ತಲೆಗೆ ಬಂದ್ಬಿಡ್ತು ಅವನಿಗೆ. ದರ್ಬಾರದಲ್ಲಿ ತನ್ನ ಎಲ್ಲ ಮಂತ್ರಿಗಳನ್ನ ಕರೆದು ಹೇಳ್ದ, ನನಗೊಂದು ಕುತೂಹಲ ಇದೆ, ಈ ಜಗತ್ತು ಹೇಗ್ ಹುಡ್ತು, ಹೇಗ್ ಬೆಳೀತು, ಅವತ್ತಿಂದ ಇವತ್ತಿನವರೆಗೂ ಮನುಷ್ಯ ಇತಿಹಾಸ ಬೆಳೆದಿದ್ದು ಹೇಗೆ? ನನಗೆ ರಷ್ಯಾ ಇತಿಹಾಸ ಬೇಡ, ಇಡೀ ಮನುಷ್ಯನ ಇತಿಹಾಸ ಬೇಕು, ನನಗೆ ಮಾಡ್ಕೊಡೋಕಾಗತ್ತಾ? ಮಂತ್ರಿಗಳು ಮುಖ ನೋಡ್ಕೊಂಡ್ರು. ಮಾಡ್ಕೊಡ್ಬೋದು ಮಹಾರಾಜ, ಸಮಯ ತಗೊಳ್ತದೆ ಅಂದ್ರು. ಆಯ್ತು, ಎಷ್ಟು ಸಮಯ ಬೇಕಾಗ್ತದೆ ನಿಮಗೆ? ಅವರೊಂದು ದೊಡ್ಡ ಕೆಲಸ ಇದು, ಒಂದು ದೇಶದ್ದಲ್ಲ, ಇಡೀ ಪ್ರಪಂಚದ ಇತಿಹಾಸ ಬರಿಬೇಕು ನಾನು. 25 ವರ್ಷ ಆದ್ರೂ ಬೇಕಾಗತ್ತೆ. ಛೇ 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 ಛೇ, ಅಷ್ಟು ಟೈಮ್ ಇಲ್ಲ ನನ್ನ ಕಡೆಗೆ. 20 ಬದುಕಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ ನನಗೆ, ಬೇಗ ಮಾಡ್ಬೇಕು. ಎಷ್ಟು ಬೇಗ ಮಾಡ್ತೀರಿ? ಅವ್ರ ಮುಖ ನೋಡ್ಕೊಂಡ್ರು. ಒಂದು 15 ವರ್ಷ. ಇಲ್ಲ ಸಾಧ್ಯ ಇಲ್ಲ, 10 ವರ್ಷ ಕೊಡ್ತೀನಿ ನಿಮಗೆ. 10 ವರ್ಷದೊಳಗೆ ಇಡೀ ಮಾನವ ಇತಿಹಾಸ ಸಿಗಬೇಕು. ಇಂಥದ್ದು ಬಿಟ್ಟಿರಬಾರ್ದು, ಅದ್ರೊಳಗೆ ಇಂಥ ಘಟನೆ ಬಿಟ್ಟಿರಬಾರ್ದು. ಎಲ್ಲ ಘಟನೆ ಸೇರಿಸ್ಕೊಂಡು ಇಡೀ ಮಾನವ ಇತಿಹಾಸ ಬರ್ಕೊಡಿ ನನಗೆ ಅಂದ್ರು. ಆಯ್ತು ಮಹಾರಾಜ. ಅವನು ಹೇಳಿದ, ದುಡ್ಡಿಗೆ ಚಿಂತೆ ಮಾಡಬೇಡಿ, ನಮ್ಮ ಮಂತ್ರಿಗಳು ಹೇಳಿಟ್ಟಿರ್ತೀನಿ, ಎಷ್ಟು ಬೇಕೋ ದುಡ್ಡು ತಗೊಳ್ಳಿ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಎಷ್ಟು ಬೇಕಾದ ಜನ ಅಪಾಯಿಂಟ್ ಮಾಡ್ಕೊಳ್ಳಿ, ಜ್ಞಾನಿಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಹ್ಞೂ ಅಂದ್ರು ಮಂತ್ರಿಗಳು. ಅವ್ರು ಎಷ್ಟು ಜನ ಅಪಾಯಿಂಟ್ ಮಾಡ್ಕೊಂಡ್ರು ಅಂದ್ರೆ ಸಾವಿರಾರು ಜನ ತಿಳ್ಕೊಂಡವ್ರನ್ನ ಎಲ್ಲ ಸೇರಿಸಿದ್ರು. ಈ ಬರಿಬೇಕಲ್ಲ, ಅದಕ್ಕೆ ಪ್ರಿಂಟಿಂಗ್ ಪ್ರೆಸ್ ಶುರು ಆಯ್ತಂತೆ, ಹೊಸ ಪ್ರಿಂಟಿಂಗ್ ಪ್ರೆಸ್, ಕಾಗದದ ಕಾರ್ಖಾನೆಗಳೇ ಶುರು ಆಯ್ತಂತೆ. ಮಾಡಿದ್ರು 10 ವರ್ಷ ಆಯ್ತು. ರಾಜ ಹೇಳಿದ್ನಲ್ಲ ಕೊಡ್ಬೇಕು ಅಂತ. ಒಂದ್ಸಲ ಮಂತ್ರಿಗಳು ಬಂದ್ರಂತೆ, ಮಹಾರಾಜ ನೀವ್ ಹೇಳಿದ್ರಲ್ಲ ಮನುಷ್ಯ ಇತಿಹಾಸ ಬೇಕು ಅಂತ, ತಂದಿದೀವಿ ಅದನ್ನ. ನೀವು ಕೂತಿದ್ದೀರಲ್ಲ ಕೋಣೆಯಿಂದ ಆ ಕಡೆ ನೋಡಿ, ರೆಡಿ ಮಾಡಿ ಇಟ್ಟಿದ್ದೀವಿ ಅಂತ. ಹೌದಾ ಅಂತ ಕಿಟಕಿಗೆ ಹಾಕಿದ್ದು ಪರದೆ ಸರಿಸಿ ನೋಡ್ತಾನೆ, ಒಂದು 100 ಆನೆ ನಿಂತಿದ್ದಾವೆ, ಅಲಂಕಾರ ಮಾಡ್ಕೊಂಡಂತ ಆನೆಗಳು. ಒಂದೊಂದು ಆನೆ ಬೆನ್ನ ಮೇಲೆ 1000 ಪುಸ್ತಕ. ಏನಿದು ಅಂತ ಕೇಳಿದ. ಮನುಷ್ಯ ಇತಿಹಾಸ ಸ್ವಾಮಿ, ನೀವು ಕೇಳಿದಿರಲ್ಲ ಅವತ್ತಿಂದ ಇವತ್ತಿನವರೆಗೂ ಮನುಷ್ಯ ಹೇಗ್ ಹುಟ್ಟಿದ ಹೇಗ್ ಬೆಳೆದ ಅಂತ ಕೇಳಿದ್ರಲ್ಲ, ಅದು ಇತಿಹಾಸ ಇದು ಅಂತ. ಏನ್ ತಮಾಷೆ ಮಾಡ್ತೀರಾ ಅಂತ ಕೇಳಿದ. 100 ಆನೆ ಇಟ್ಟಿದ್ದೀರಿ, ಒಂದೊಂದು ಆನೆ ಮೇಲೆ 1000 ಪುಸ್ತಕ, ಓದಕ್ಕಾಗತ್ತ ನನಗೆ? ಛೇ ಹೋಗ್ರಿ ಈ ಕಡೆ, ನನ್ ಬೇಡ, ಬ್ರೀಫ್ ಬರ್ಕೊಂಬನ್ನಿ, ಸಂಕ್ಷಿಪ್ತ ಇತಿಹಾಸ ಬರ್ಕೊಂಬನ್ನಿ ನನಗೆ. ಎಷ್ಟು ಟೈಮ್ ಬೇಕು ನಿಮ್ಗೆ? 5 ವರ್ಷ ಆದ್ರೂ ಬೇಕು. ಆಯ್ತು 5 ವರ್ಷ ತಗೊಳ್ಳಿ, ಆ ಸಂಕ್ಷಿಪ್ತವಾಗಿರ್ಬೇಕೆಲ್ಲಾನು. ಆಯ್ತು ಮಹಾರಾಜ ಅಂದ್ರು. 5 ವರ್ಷ ಆಯ್ತು. ಮತ್ತೆ ಮಂತ್ರಿ ಬಂದ. ಮಹಾರಾಜ ನೀನ್ ಅಪೇಕ್ಷೆ ಮಾಡಿದ್ ಬಂದಿದೆ, ಕಿಟಕಿಯಿಂದ ಆಚೆ ನೋಡು ಅಂದ. ಮತ್ತೆ ಪರದೆ ಸರಿಸಿ ನೋಡಿದ್ರೆ 10 ಒಂಟೆಗಳು ನಿಂತಿತ್ತಂತೆ. 10 ಒಂಟೆಗಳು, ಒಂದೊಂದು ಒಂಟೆ ಬೆನ್ ಮೇಲೆ 100 ಪುಸ್ತಕ. ಅವನೊಂದು ಏನು ಹುಚ್ಚಿಡ್ತಿದೆ ನಿಮಗೆ ಅಂತ ಕೇಳ್ದ. ನಾನು ಒಂದು ಒಂಟೆ ಮೇಲೆ 1 ಪುಸ್ತಕ ಓದೋಕ್ಕಾಗಲ್ಲ ನನಗೆ, ನೀವು 10 ಒಂಟೆ ಇಟ್ಟಿದ್ದೀರಿ, ಅದ್ರ 100 ಪುಸ್ತಕ ಓದಕ್ಕಾಗತ್ತ ನನಗೆ? ಬುದ್ಧಿ ಇದೆಯಾ ನಿಮ್ಗೆ? ಅತ್ಯಂತ ಸಂಕ್ಷಿಪ್ತ ಇತಿಹಾಸ ಬೇಕು ನನಗೆ, ಅತ್ಯಂತ ಸಂಕ್ಷಿಪ್ತವಾದದ್ದು. ಐ ವಾಂಟ್ ದ ಬ್ರೀಫೆಸ್ಟ್ ಹಿಸ್ಟ್ರಿ ಆಫ್ ಹ್ಯೂಮನ್ ಕೈಂಡ್. ಯಾವಾಗ ಕೊಡ್ತೀರಿ? ಉದ್ದ ಗಡ್ಡ ಬಿಟ್ಕೊಂಡಂತ ಮಂತ್ರಿ, ವಯಸ್ಸಾದವನು ಕೇಳ್ದಂತೆ, ಸ್ವಾಮಿ ನಾಳೆ ಬೆಳಿಗ್ಗೆ ಕೊಡ್ತೀನಿ ನಿಮ್ಗೆ. ನಾಳೆ ಬೆಳಿಗ್ಗೆ ಕೊಡ್ತೀರಿ? ಇತಿಹಾಸ ಪೂರ್ತಿ, ಮಾನವ ಇತಿಹಾಸ ಕೊಡ್ತೀನಿ. ಕೊಡದೆ ಹೋದ ತಲೆ ಹಾರಿಸ್ಬಿಡ್ತೀನಿ. ನಾಟಕ ಮಾಡ್ತಾ ಇದ್ರಿ. ಮಹಾರಾಜರು ಮಾಡೋದು ಅದೊಂದೇನೆ, ಕೊಡ್ಬೇಕು, ತಲೆ ಹಾರಿಸ್ಕೋಬೇಕು. ಆಯ್ತು ಮಹಾರಾಜ, ಒಪ್ಕೋತೀನಿ ನಾನು. ಮಹಾರಾಜನ್ ಕುತೂಹಲ. 10 ವರ್ಷ ತಗೊಂಡಿದ್ದಾರೆ, 5 ವರ್ಷ ತಗೊಂಡಿದ್ದಾರೆ, ಈ ಮರುದಿವಸನೇ ಕೊಡ್ತೀನಿ ಅಂತ ನೀವನು. ಮರುದಿವಸ ದರ್ಬಾರ್ ಓಪನ್ ಆಯ್ತು. 1000 ಜನ ಕೂತಿದ್ದಾರೆ ಕುತೂಹಲದಿಂದ. ಈ ಹಳೇ ಮಂತ್ರಿ ಇದ್ದಲ್ಲ, ವಯಸ್ಸಾದವನು, ಬೆನ್ನು ಬಾಗಿ ಉದ್ದ ಗಡ್ಡ ಬಿಟ್ಕೊಂಡು ಕೈಯಲ್ಲಿ ಒಂದು ಸಣ್ಣ ಪುಟ್ಟ ಪೆಟ್ಟಿಗೆ ಇಟ್ಕೊಂಡಿದ್ದ, ದಂತದ ಪೆಟ್ಟಿಗೆ ಇಟ್ಕೊಂಡಿದ್ದಾನೆ, ಇಷ್ಟೇ ಕೈಲಿ. ಅದು ನಿಧಾನಕ್ಕೆ ತಗೊಂಡು ಹೋದ. ಮಹಾರಾಜ ಕೇಳ್ದ, ಇತಿಹಾಸ ಎಲ್ಲಿದೆ ಅಂತ. ಈ ಡಬ್ಬಿಯಲ್ಲಿ ಇದೆ ಸ್ವಾಮಿ ಅಂತ. ಹೌದಾ, ಈ ಡಬ್ಬಿಯಲ್ಲಿ ಮಾನವ ಇತಿಹಾಸ ಇದೆಯಾ? ಹೌದು, ತೆಗಿರಿ. ಕೊಟ್ಟ. ಆ ದಂತದ ಪೆಟ್ಟಿಗೆ ತೆಗೆದ್ರೆ ಅವನ್ ಕೆಂಪು ಮಕ್ಕಮಲ್ಲಿದೆ, ಸಣ್ಣ ಕಾಗದ ಚೂರಿದೆ. ಆ ಕಾಗದ ಚೂರು ಮೇಲೆ ಬರ್ದಿತ್ತಂತೆ, ಎಲ್ಲ ಮನುಷ್ಯರು ಹುಟ್ಟಿದರು, ಬೆಳೆದರು, ನಂತರ ಸತ್ತು ಹೋದರು ಅಂತ ಬರ್ತಿದ್ದಂತೆ. ರಾಜ ಕೇಳಿದ, ಏನ್ ಬರ್ದೀರಿ ಅಂತ. ಇದೇ ಮಾನವ ಇತಿಹಾಸ. ಕೋಟ್ಯಾಂತರ ಜನ ಹುಟ್ಟಿದ್ರು, ಬೆಳೆದ್ರು, ಸತ್ತು ಹೋದ್ರು. ಆದ್ರೆ ಎಲ್ರೂ ಹಾಗೆ ಸಾಯ್ಲಿಲ್ಲ. ಕೆಲವರು ಮಾತ್ರ ಸಾಧನೆ ಮಾಡಿ ಸತ್ರು, ಕೆಲವರು ಹಾಗೆ ಹೋಗ್ಬಿಟ್ರು. ಬಹಳಷ್ಟು ಜನ ಹಾಗೆ ಹೋದ್ರು. ಯಾರು ಸಾಧನೆ ಮಾಡಿ ಸತ್ತು ಹೋದ್ರೋ, ತಮ್ಮ ಹೆಜ್ಜೆ ಗುರುತುಗಳನ್ನ ಮೂಡಿಸಿ ಹೋದ್ರೋ, ಅವರ ಜೀವನಾನೇ ಇತಿಹಾಸ. ಇತಿಹಾಸ ಅಂದ್ರೆ ಏನು ಸ್ವಾಮಿ? ಸಾಧಕರ ಜೀವನ ಚರಿತ್ರೆ. ಈಗ ತಾವೇ ನೋಡಿ, ಅವನ್ ಹೀಗಿದ್ದ, ರಾಮ ಹೇಗಿದ್ದ, ಕೃಷ್ಣ ಹೇಗಿದ್ದ, ಬುದ್ಧ ಹೇಗಿದ್ದ, ಮಹಾವೀರ ಹೇಗಿದ್ದ, ಯೇಸು ಕ್ರಿಸ್ತ ಹೇಗಿದ್ದ, ಪ್ರವಾದಿ ಮೊಹಮ್ಮದ್ ಹೇಗಿದ್ರು,
ಅಲ್ವಾ ಹೇಳೋದ್ ನಾವು? ರಾಮಕೃಷ್ಣರು ಹೇಗಿದ್ರು, ವಿವೇಕಾನಂದರು ಹೇಗಿದ್ರು, ಬಸವಣ್ಣ ಹೇಗಿದ್ದ, ಏನ್ ಹೇಳ್ತಿದ್ವಿ, ಯಾರ ಕಥೆ ಹೇಳ್ತಿದ್ವಿ ನಾವು? ಯಾರು ಜೀವನದಲ್ಲಿ ಸಾಧನೆ ಮಾಡಿ ಹೆಜ್ಜೆ ಗುರುತು ಬಿಟ್ಟು ಹೋದ್ರೋ ಅವರ ಜೀವನದ ಘಟನೆಗಳೇನೆ ಮನುಷ್ಯನ ಇತಿಹಾಸ. ಏನು ಹೆಸರು ಸತ್ತವನ ಇತಿಹಾಸದಲ್ಲಿ ಬರೋದಿಲ್ಲ. ಅವನು ಯಾವನು ಬದುಕಿದ 70 ವರ್ಷದ ಸತ್ತೋದ, ಅವನ ಹೆಸರೇ ಗೊತ್ತಿಲ್ಲ ಯಾರಿಗೂ. ಮಾನವ ಇತಿಹಾಸದಲ್ಲಿ ಬರ್ತಾರ ಅವರು. ಅದಕ್ಕೆ ಹೇಳಿದ, ಅವನು ಒಂದೇ ಮಾತು ಹೇಳಿದ, ಸ್ವಾಮಿ ಎಲ್ರು ಹುಟ್ಟಿದ್ರು, ಎಲ್ರು ಬೆಳೆದ್ರು, ಎಲ್ಲ ಸತ್ತೋದ್ರು, ಆದ್ರೆ ಯಾರು ಬದುಕಿ ಸಾಯೋದ್ರೊಳಗೆ ಮುಂದಿನ ಜನಾಂಗಕ್ಕೆ ಪ್ರಯೋಜನ ಆಗುವಂತ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋದ್ರೋ ಅವರೆಲ್ಲ ಇತಿಹಾಸದಲ್ಲಿ ತಮ್ಮ ಹೆಸರು ಮಾಡಿದ್ರು. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದವನು ಸಾಯಲೇಬೇಕು, ಆದ್ರೆ ಸಾಯೋದ್ರೊಳಗೆ ಇತಿಹಾಸಕ್ಕೆ ಒಂದು ಅಕ್ಷರನಾದ್ರೂ ಸೇರಿಸಿ ಹೋಗ್ಬೇಕಲ್ಲ ಸ್ವಾಮಿ. ಒಂದು ಪುಟ ಬೇಡ, ಒಂದು ಘಟನೆ ಬೇಡ, ಒಂದು ಚಾಪ್ಟರ್ ಬೇಡ, ಆ ಇತಿಹಾಸದಲ್ಲಿ ಒಂದು ಅಕ್ಷರ ಸೇರಿಸುವಷ್ಟಾದ್ರೂ ಸಾಧನೆ ಮಾಡದೆ ಹೋದ್ರೆ ಬದುಕಿಗೆ ಅರ್ಥ ಇಲ್ಲ ಅಂತ ಕತೆ ಬಹಳ ಚಂದ ಹೇಳ್ತದೆ. ನಾವೆಲ್ಲ ಒಂದಿಲ್ಲ ಒಂದ್ ದಿವಸ ಹೋಗೋರೆ. ಹೋಗೋದಕ್ಕಿಂತ ಮೊದಲು ಒಂದೇನಾದ್ರೂ ಪ್ರಯೋಜನ ಆಗುವಂತಹದ್ದು, 4 ಜನ ನೆನೆಸ್ಕೊಳ್ಳುವಂಥದ್ದು, ಅಯ್ಯೋ ಒಳ್ಳೆ ಕೆಲಸ ಮಾಡಿದ್ರಪ್ಪ ಅವರು ಅನ್ನೋ ಆ ಕೆಲಸ ಮಾಡಿದ್ರೆ ಇತಿಹಾಸದಲ್ಲಿ ನಮ್ದು ಒಂದು ಅಕ್ಷರ ಸೇರ್ಕೊಳ್ಳುತ್ತೆ. ಸೇರ್ಕೊಳ್ಳೋ ಹಾಗೆ ಮಾಡೋದು ನಮ್ಮ ಜವಾಬ್ದಾರಿ, ಅವಶ್ಯಕತೆ ಕೂಡ.